ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಫೈಟ್. ನವೆಂಬರ್ ಸಮೀಪಿಸ್ತಾ ಇದ್ದಂತೆ ಹೊಸ ಆಟ ರಣತಂತ್ರ. ಒಮ್ಮೆ ಒಂದು ಕಡೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಗೊಂದಲ ಅಂದ್ರೆ ಕುರ್ಚಿ ಗದ್ದಲ ಕೆಲವೊಂದ್ ಕಡೆ ಆದ್ರೆ ಇನ್ನೂ ಕೆಲವೊಂದ್ ಕಡೆ ನವೆಂಬರ್ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಫೈಟ್. ನವೆಂಬರ್ ಸಮೀಪಿಸುತ್ತಿದ್ದಂತೆ ಹೊಸ ಆಟ ರಣತಂತ್ರ. ಒಂದು ಕಡೆ ಸಿಎಂ ಕುರ್ಚಿ ಗದ್ದಲ, ಮತ್ತೊಂದು ಕಡೆ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಒತ್ತಡ. ಸಮುದಾಯವಾರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವಂತೆ ಪಟ್ಟು. ಹೈಕಮಾಂಡ್ ಹುದ್ದೆ ಹೆಚ್ಚುವರಿ ಡಿಸಿಎಂ ಈ ಒಂದು ಪ್ರಸ್ತಾಪಕ್ಕೆ ಸಜ್ಜು. ಪರಂ ಸತೀಶ್, ಜಮೀರ್, ಎಂಬಿ ಪಾಟೀಲ್ ಹೀಗೆ ಹಲವಾರು ಬೇಡಿಕೆಯನ್ನ ನೀಡಿದ್ದಾರೆ. ದಲಿತ ಸಮುದಾಯದಿಂದ ಜಿ ಪರಮೇಶ್ವರ್ ಡಿಸಿಎಂ ಹುದ್ದೆ ಬೇಡಿಕೆ. ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಡಿಸಿಎಂಗೆ ಬೇಡಿಕೆ. ಮುಸ್ಲಿಂ ಸಮುದಾಯದಿಂದ ಜಮೀರ್ ಡಿಸಿಎಂ ಹುದ್ದೆಗೆ ಬೇಡಿಕೆ. ಲಿಂಗಾಯತರ ಸಮುದಾಯದಿಂದ ಎಂಬಿ ಪಾಟೀಲ್ ಅವರು ಬೇಡಿಕೆ. ಹೈಕಮಾಂಡ್ ಮುಂದೆ ಡಿಸಿಎಂ ಹುದ್ದೆ ಪ್ರಸ್ತಾಪಕ್ಕೆ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಒಂದ್ ಕಡೆ ನವೆಂಬರ್ ಕ್ರಾಂತಿ, ಇನ್ನೊಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಇನ್ನೊಂದು ಕಡೆ ಕುರ್ಚಿ ಕದನ, ಇನ್ನೊಂದು ಕಡೆ ಬಿಹಾರದ ಎಲೆಕ್ಷನ್. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಕಡೆ ಇನ್ನೂ ಒಂದಿದೆ. ಏನಪ್ಪ ಅದು ಅಂತಂದರೆ ಡಿಸಿಎಂ ಸ್ಥಾನದ ಬಗ್ಗೆ ಮಾತು. ಇದೆಲ್ಲವನ್ನು ಕೂಡ ಹಿಂಗೆ ನಿಭಾಯಿಸಬೇಕು ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ನನಗೆ ಕುರ್ಚಿ ಬೇಕು ಅಂತ ಹೇಳಿ ಸುಮಾರು ಜನ ಆ ಒಂದು ರೇಸ್ನಲ್ಲಿ ಕೂತ್ಕೊಂಡಿರುವಂಥದ್ದು. ನವೆಂಬರ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಹೊಸ ರಣತಂತ್ರವನ್ನು ರೂಪಿಸಲಿಕ್ಕೆ ಐಡಿಯಾಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಗದ್ದಲ ಆದರೆ ಮತ್ತೊಂದು ಕಡೆ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಸಮುದಾಯವಾರು ಡಿಸಿಎಂ ಹುದ್ದೆಗೆ ಸೃಷ್ಟಿ ಮಾಡುವಂತೆ ಅಂದರೆ ಸಮುದಾಯವಾರು ಡಿಸಿಎಂ ಹುದ್ದೆಗೆ ಸೃಷ್ಟಿ ಮಾಡುವಂತೆ ಪಟ್ಟನ್ನು ಕೂಡ ಹಿಡ್ಕೊಂಡಿದ್ದಾರೆ. ಹೈಕಮಾಂಡ್ನಲ್ಲಿ ಹುದ್ದೆ ಹೆಚ್ಚುವರಿ ಡಿಸಿಎಂ ಪ್ರಸ್ತಾಪಕ್ಕೆ ಸಜ್ಜನ ಮಾಡಿಕೊಳ್ಳಲಾಗ್ತಾ ಇದೆ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರು, ಎಂಬಿ ಪಾಟೀಲು ಹೀಗೆ ಸಾಕಷ್ಟು ಜನರು ಈ ಒಂದು ಸ್ಥಾನಕ್ಕೆ ಕಣ್ಣು ಹಾಕ್ತಾ ಇದ್ದಾರೆ. ಅಂದರೆ ಅವ್ರು ಹಾಕಿಲ್ಲ ಅಂತಂದ್ರು ಅವರ ಜನರು ಅವ್ರಿಗೆ ಜೈಕಾರ ಹಾಕುವಂತಹ ಜನರು ಕೂಡ ಇದನ್ನ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ದಲಿತ ಸಮುದಾಯದಿಂದ ಜಿ ಪರಮೇಶ್ವರ್ ಅವರು ಡಿಸಿಎಂ ಹುದ್ದೆ ಏರ್ಲಿ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ರೆ, ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗಲಿ ಅಂತ ಹೇಳಿ ಅವರ ಸಮುದಾಯದ ಜನ ಮಾತನಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದವರು ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಕೂತ್ಕೊಂಡ್ರೆ, ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಬೇಡಿಕೆ ಜೋರಾಗಿಯೇ ಬರ್ತಾ ಇದೆ. ಈ ಹೈಕಮಾಂಡ್ ಮುಂದೆ ಡಿಸಿಎಂ ಹುದ್ದೆಯ ಪ್ರಸ್ತಾಪಕ್ಕೂ ಕೂಡ ನಾಯಕರಿಗೂ ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಸಿಎಂ ವಿಚಾರವಾಗಿ ಯಾರು ಮಾತನಾಡಬೇಡಿ, ಸಿಎಂ ಯಾವಾಗ ನಾವು ಹೇಳ್ತೀವೋ ಅವಾಗ ಸರಿಯಾಗಿ ನಡ್ಕೊಳ್ಬಹುದಂತೆ, ಅಥವಾ ಯಾವಾಗ ಹೇಳ್ತೀವೋ ಅವಾಗ ಸಿಎಂ ಸಿದ್ದರಾಮಯ್ಯನ ಜಾಗದಲ್ಲಿ ಬೇರೆಯವ್ರು ಬರಬಹುದು ಅಂತ ಹೇಳಿ ಬರ್ದೇನೂ ಇರಬಹುದು, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿದ್ದು ಕೂಡ ಉಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ಡಿಸಿಎಂ ವಿಚಾರವೂ ಬಂತು ಅಂತಂದ್ರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹೈಕಮಾಂಡ್ಗೆ ಅನ್ನುವಂಥದ್ದು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಡಿಸಿಎಂ ಸ್ಥಾನಕ್ಕೆ ಯಾರು ಬರಬೇಕು ಅನ್ನೋದು ಹೈಕಮಾಂಡ್ ಯೋಚನೆ ಮಾಡುವಂತಹ ವಿಚಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನದ ಜೊತೆಗೆ ಡಿಸಿಎಂ ವಿಚಾರವೂ ಕೂಡ ಯಾರಿಗೆ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಬಂದ್ಬಿಟ್ರೆ ಯಾವ ರೀತಿಯಾಗಿ ಚಟಾಪಟಿಗಳಾಗುತ್ತೆ ಅಂತಂದ್ರೆ, ಹೈಕಮಾಂಡ್ಗೆ ಕರ್ನಾಟಕದಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡೋದೇ ಕೆಲಸ ಆಗ್ಬಿಡುತ್ತೆ.
ಒಂದು ಕಡೆ ಹೈಕಮಾಂಡ್ಗೆ ಬಿಹಾರದಲ್ಲಿ ನಡೀತಿರುವಂಥ ಎಲೆಕ್ಷನ್ ಇದೆಯಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಈಗ ಕಾಂಗ್ರೆಸ್ ವಿಚಾರಕ್ಕಾಗಿ ಅದು ಕರ್ನಾಟಕದ ವಿಚಾರಕ್ಕಾಗಿ ಕರ್ನಾಟಕದಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದೇ ರೀತಿ ಮುಂದುವರೆದ್ರೆ ಹೈಕಮಾಂಡ್ಗೂ ಕೂಡ ಇದು ಕಷ್ಟ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದ್ದು, ನವೆಂಬರ್ ಕ್ರಾಂತಿಗೆ ಎಲ್ಲರೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಯಾವ ರಾಜಣ್ಣ ಅವರು ನವೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು, ನವೆಂಬರ್ ಕ್ರಾಂತಿ ಈಗ ಅದೇ ಸಜ್ಜನ್ನ ಮಾಡ್ತಾ ಇರುವಂಥದ್ದು. ಸೊ ಈಗ ಅಲ್ಲಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಇನ್ನು ಹಲವಾರು ಜನರ ಒಂದು ಬೇಡಿಕೆ ಇದೆ. ಅವರು ಬೇಡಿಕೆ ಇಟ್ಟಿಲ್ಲ ಅಂದ್ರೂ ಅವರ ಸಮೂಹದವರು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. DCM ಹುದ್ದೆ ಬೇಕು ಅಂತ ಹೇಳಿ, ನಮ್ಮ ನಾಯಕರಿಗೆ DCM ಹುದ್ದೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ. ದಲಿತ ಸಮುದಾಯದಿಂದ ಜಿ ಪರಮೇಶ್ವರ್ ಆಗಲೇ ಹೇಳಿದೆ, ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ, ಮುಸ್ಲಿಂ ಸಮುದಾಯದಿಂದ ಜಮೀರು, ಲಿಂಗಾಯತ ಸಮುದಾಯದಿಂದ MB ಪಾಟೀಲು, ಹೀಗೆ ಸಾಕಷ್ಟು ವಿಚಾರ ಇದೆಯಲ್ಲ, ಸಾಕಷ್ಟು ಜನರಿದ್ದಾರಲ್ಲ, ಅವರವ್ರ ಸಮುದಾಯದಿಂದ ಅವರವರು ಬರಬೇಕು, ನಮ್ಮ ಅಣ್ಣ ಬರಬೇಕು ಅಥವಾ ನಮ್ಮ ನಾಯಕರು ಬರಬೇಕು ಅಂತ ಹೇಳಿ ಅವ್ರು ಅಂದ್ಕೊಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.